ಓದುವನ ಬರಿಗಾಲಲ್ಲಿ ನಡೆಯುವನ ಕರೆದು ಕೆರೆದಾಗ ಒಡೆಯಿಂದ. ಇದು ಸರ್ವಜ್ಞ ಹೇಳಿದ ಮಾತು. ಕರೆಯದೇ ಬರುವವನ ಮನೆಗೆ ಯಾರು ಬೇಕಾದ್ರೂ ಬರ್ಬೋದು, ನಿಮ್ಮ ಗ್ರಾಮಕ್ಕೆ ಯಾರು ಬೇಕಾದ್ರೂ ಬರ್ಬೋದು, ಯಾವುದೇ ಕಾರ್ಯಕ್ರಮಕ್ಕೆ ಜನ ಬರ್ಬೋದು, ಶತ್ರು ಬರ್ಬೋದು, ಮಿತ್ರನೂ ಬರ್ಬೋದು. ಮತ್ತು ಕರೆಯದೇ ಬರುವವರಾದ್ರೆ ಯಾರು? ಎಲ್ಲರಿಗೂ ಆಹ್ವಾನ, ಎಲ್ಲರೂ ಕರೆದಿರಿ. ನೀವೆಲ್ಲ ನಿತ್ಯವೂ ಕರಿತೀರ, ಹೋಗ್ತಿರ್ತೀರ, ಬರ್ತಿರ್ತೀರ. ಮತ್ತು ಕರೆಯದೇ ಬರುವವನು ಯಾರವನು? ಯೋಚನೆ ಮಾಡಿ. ಕರೆಯದೇ ಬರುವವನು ಯಾರು ಅಂದರೆ, ಯಾವಾಗ ನಮ್ಮಲ್ಲಿ ಸ್ಟಾಕು ಕ್ಲೋಸ್ ಆಗುತ್ತೆ, ಬಂಡವಾಳ ಮುಗಿಯುತ್ತೆ, ವಿವೇಕ ಕಮ್ಮಿ ಆಗುತ್ತೆ, ವಿಚಾರ ಶೂನ್ಯವಾಗುತ್ತೆ, ಆವಾಗ ಬರುವುದು ಮನುಷ್ಯನಿಗೆ ಕೋಪ. ಕೋಪ ತಕ್ಷಣ ಬಂದ್ಬಿಡುತ್ತೆ. ಕರೆಯದೇ ಬರುವವನು ಯಾರಪ್ಪ ಅಂದರೆ, ನಮ್ಮಲ್ಲೇ ಇದೆ. ನಮ್ಮ ಹಿತೈಷಿನೂ ಹೌದು, ಶತ್ರುನೂ ಹೌದು. ಕೋಪ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಬಳುವಳಿ. ಕೋಪ ಬೇಕು, ಅದೇ ಅತಿ ಆಗಬಾರ್ದು. ಈ 84 ಲಕ್ಷ ಜೀವರಾಶಿಗಳು ಅಂತ ದಾರ್ಶನಿಕರು ಹೇಳ್ತಾರೆ. 84 ಲಕ್ಷ ಜೀವರಾಶಿಗಳು ಭೂಮಿ ಮೇಲೆ ಇದೆ. 21 ಲಕ್ಷ ನೀರಿನಲ್ಲಿ, 21 ಲಕ್ಷ ಗಾಳಿಲಿ, 21 ಲಕ್ಷ ಭೂಮಿಲಿ, 21 ಲಕ್ಷ ಯೋನಿಯಲ್ಲಿ, ಒಟ್ಟು 84 ಲಕ್ಷ ಜೀವರಾಶಿಗಳು. ಎಲ್ಲ ಜೀವರಾಶಿಗಳಲ್ಲೂ ಸಹಿತ ಒಂದು ಆತ್ಮ ಅಂತಿದೆ, ಒಂದು ಚೇತನ ಅಂತಿದೆ. ಅದಕ್ಕೆ ಸಾವಿಲ್ಲ. ಸಾವಿರದ ಯಾವುದಕ್ಕಪ್ಪ ಅಂದರೆ ದೇಹಕ್ಕೆ, ಮುಪ್ಪಿರೋದು ಯಾವುದಕ್ಕೆ? ದೇಹಕ್ಕೆ. ನಾಶ ಇರೋದು ಯಾವುದಕ್ಕೆ? ದೇಹಕ್ಕೆ. ನಾಶ ಇಲ್ಲದ್ದು, ಅಂತ್ಯ ಇಲ್ಲದ್ದು ಅನಂತ ಅಂತ ಕರಿತೀವಿ ನಾವು. ಅದು ಯಾವುದಪ್ಪ ಅಂದರೆ ಆತ್ಮ. ಅಂದರೆ ಆತ್ಮ ಅಂದರೆ ಏನು? ಅದು ಎಲ್ಲಿಂದ ಬಂತು, ಎಲ್ಲಿಗೆ ಬಂತು, ಏನು ಮಾಡ್ತು, ಏನಿರ್ತದು? ದಾರ್ಶನಿಕರು ಹೇಳ್ತಾರೆ, ಬ್ರಹ್ಮಾಂಡ ಚೇತನ ಅಂತ ಒಂದು, ಅಲ್ಲಿ ಒಂದು ಚೂರು ಸಿಡಿತು, ಭೂಮಿಗೆ ಬಂತು, ಅದು ವೃಕ್ಷ ಬೀಜ ನ್ಯಾಯ, ಹಾಗಾಗಿ ಅದು ದೇಹದಲ್ಲಿ ಸೇರಿತು, ಆತ್ಮವಾಯಿತು. 84 ಲಕ್ಷ ಜೀವರಾಶಿಗಳಲ್ಲಿ ಇದೆ. ಇವತ್ತೇ ನಾವು ಹದ್ದು, ನಾಯಿ, ಕಾಗೆ, ನರಿ, ಪರಿ ಅಂತೇನು ಕರಿತೀವಲ್ಲ, ಮೀನುಗಳು, ನೀರಿನಲ್ಲಿ ತಿಮಿಂಗಲಗಳು, ಹಯಣಿಗಳು, ಕಾಪಿಗಳು, ಸಣ್ಣ ಸಣ್ಣ ಕ್ರಿಮಿಕೀಟಗಳು ಗಾಳೀಲಿ, ಭೂಮಿಲಿ ಏನುಗಳಿದ್ದಾವಲ್ಲ, ಎಲ್ಲರಲ್ಲಿ ಸಹಿತ ಈ ಆತ್ಮ ಬಂದದೆ. ಒಂದೊಂದು ಜೀವಿಯಲ್ಲಿ ಒಂದು ಆತ್ಮ ಸೌದು ಬರಬೇಕಾದ್ರೆ ಕೋಟಿಗಟ್ಟಲೆ ವರ್ಷ ಆಯಿತು. ಎಲ್ಲಿಗೆ ಬರಬೇಕಾದ್ರೆ? ಮಾನವ ಜನ್ಮಕ್ಕೆ ಬರಬೇಕಾದ್ರೆ. ಈ ಮಾನವ ಜನ್ಮಕ್ಕೆ 84 ಲಕ್ಷ ಜೀವರಾಶಿಗಳಲ್ಲಿ ಆದ ಆತ್ಮ ಬಂದು ಕಡೆಯದಾಗಿ ಈ ಮಾನವ ಜನ್ಮಕ್ಕೆ ಬಂತು. ಇನ್ನು ಎಲ್ಲ ಜನ್ಮದಲ್ಲಿ ಏನಿತ್ತು? ಜೀವನ ಇತ್ತು, ತಿನ್ನೋದಿತ್ತು, ಬದುಕೋದಿತ್ತು, ಬಾಳೋದಿತ್ತು. ನುಡಿ ಇರಲಿಲ್ಲ, ನಡೆ ಇರಲಿಲ್ಲ, ಜ್ಞಾನ ಇರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ಹಾಗಾಗಿ ಅಷ್ಟು ಜೀವನವೂ ಹೋಯಿತು ವ್ಯರ್ಥವಾಗಿ. ಈಗ ಬಂದಿರತಕ್ಕಂಥದ್ದು ಮಾನವ ಜನ್ಮಕ್ಕೆ. ಇಲ್ಲಿ ಯಾತಕ್ಕೆ ಬಂತಿದು? ಎಲ್ಲಿಂದ ಬಂತೋ ಅಲ್ಲಿಗೆ ಹೋಗೋಕ್ಕೆ. ಮಾನವ ಜನ್ಮಕ್ಕೆ ಆತ್ಮ ಅನ್ನೋದು ಬಂತು. ಇದು ಕಡೆಯದಾದ ಅವತಾರ. ಎಷ್ಟು ಕೋಟಿ 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 ವರ್ಷಗಳು
ದಾಟಿ ಮಾನವ ಜನ್ಮಕ್ಕೆ ಆತ್ಮ ಬರಬೇಕಾದ್ರೆ ಎಷ್ಟು ಕೋಟಿ ಬಂತು, ವರ್ಷ ಆಯಿತು, ಇಲ್ಲಿ ಬಂತು. ಇಲ್ಲಿ ಏನು ಮಾಡಬೇಕದು? ಎಲ್ಲಿಂದ ಬಂತೋ ಅಲ್ಲಿಗೆ ಹೋಗಬೇಕು. ಅಂದರೆ ಭಗವಂತನಿಂದ ಬಂದಂಥ ಆತ್ಮ ಎಲ್ಲ ಅವಸ್ಥೆಯನ್ನು ಮುಗಿಸಿ ಕೊನೆಗೆ ಭಗವಂತನಲ್ಲೇ ಹೋಗಿ ಸೇರಬೇಕು. ಅದನ್ನು ಪರಮಾತ್ಮ, ಪರ ಬೇರೆಯಾಗಿರ್ತಕ್ಕಂಥ ಆತ್ಮ ಲೀನ ಆಗಬೇಕು, ಸೇರಬೇಕು, ಕೂಡಬೇಕು ಅಂದರೆ ಅದಕ್ಕೆ ಪರಮಾತ್ಮ, ಪರ ಆತ್ಮ ಭಗವಂತನಲ್ಲಿ ಕೂಡಬೇಕು. ಆ ಕೂಡಬೇಕಾದ್ರೆ ಮಾನವ ಜನ್ಮಕ್ಕೆ ಬಂತು. ಇಲ್ಲಿ ಏನು ಮಾಡ್ತಾಯಿದ್ದೀವಿ ನಾವು? ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ನೋಡಬೇಕು, ಏನು ನೋಡಬಾರ್ದು, ಏನು ಕೇಳಬೇಕು, ಏನು ಕೇಳಬಾರ್ದು, ಏನು ಆಡಬೇಕು, ಏನು ಆಡಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಇದರ ತಿಳಿವಿನ ಜ್ಞಾನ ಮಾನವ ಜನ್ಮದಲ್ಲಿ ಬೇಕು. ಆ ಭಗವಂತ ಬಹು ಬುದ್ಧಿವಂತ. 84 ಲಕ್ಷ ಜೀವನ ಆಸ್ಮವಂತಂದ ಇಲ್ಲಿ ಮನುಷ್ಯನ ಜನ್ಮಕ್ಕಿಟ್ಟ. ಈ ಮನುಷ್ಯ ನನಗೆ ಮೇಲೆ ಬಿಡ್ತಾನೆ ಇವನು, ಅದಕ್ಕೆ ಇವನು ಪರೀಕ್ಷೆ ಮಾಡಬೇಕು ಅಂತೇಳಿ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಹ, ಮೋಹ, ಮದ, ಮತ್ಸರ ಇವನ್ನಿಟ್ಟ. ಇಲ್ಲಿ ಗೆಲ್ಲಬೇಕು ನೀನು ಅಂತ. ನೀವು ಒಬ್ರನ್ನೊಬ್ಬರು ಭೇಟಿಯಾದರೆ, ಕಾಗದ ಬರೆದ್ರೆ ಏನು ಬರೀತೀರಾ? ನಾವು ಆರೋಗ್ಯ, ನೀವು ಆರೋಗ್ಯವಾಗಿದ್ದೀರಾ? ಕೇಳಿದ್ಕೊಂಡ್ರೆ ಆರೋಗ್ಯವಾಗಿದ್ದೀರಂದ್ರೆ ಹಾಂ ಆರೋಗ್ಯವಾಗಿದ್ದೀವಿ. ಏನು ಆರೋಗ್ಯ? ಯಾವುದು ಆರೋಗ್ಯ ಅಂತ? ಆರೋಗ್ಯ ದೇಹಕ್ಕೆ. ನೀವು ಆರೋಗ್ಯವಿದ್ದೀರಾ? ಇವತ್ತಿಂದಲ್ಲಿದು ನಿಮ್ಮ ಮನೆಗೆ ಯಾವ ಅಜ್ಜಿಗಳು ಕಾಗದ ಇದ್ರು ನೋಡ್ರಿ, 100 ವರ್ಷ ಪತ್ರಗಳು ಬರೆದ ವ್ಯವಹಾರ ಇದ್ದು ನೋಡ್ರಿ. ನಾವು ಆರೋಗ್ಯ, ನಿಮ್ಮ ಆರೋಗ್ಯ ತಿಳಿಸಿಪ್ಪ ಒಕ್ಕಡಿಗೆ ಇರೋದೇ ಇದು, ಎಲ್ಲ ಕಡೆಗೂ ಬಂದಿರೋದೇ ಇದು. ಈಗಲೂ ಅದೇ. ಯಾವುದು ಆರೋಗ್ಯ ನೋಡಿ? ನಮ್ಮ ಹಿರಿಯರು ಎಂತಹ ಒಂದು ಪಾಠವನ್ನು ನಮಗೆ ಕಲಿಸಿದ್ದಾರೆ. ಯಾವುದು ಆರೋಗ್ಯ? ಆರೋಗ್ಯ ಅಂದರೆ ದೇಹದ್ದಲ್ಲ, ಬಿದ್ದು ಹೋಗ್ತಕ್ಕಂಥ ನಶಿಸ್ತಕ್ಕಂಥ ದೇಹದ ಆರೋಗ್ಯ ಅಲ್ಲ. ನಿಮ್ಮಲ್ಲಿ ಇರುವ 6 ಯೋಗ್ಯವಾಗಿದ್ದಾವ, ನಿಮ್ಮಲ್ಲಿರುವ 6 ಯೋಗ್ಯವಾಗಿದ್ದಾವ. 6 ಅಂದರೆ ಅವು ಹರಿಷಡ್ಗಳು ಹೇಳಿದ್ನಲ್ಲೀಗ, ಇವು ಚೆನ್ನಾಗಿದ್ದಾವ. ಇವು ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರ, ನಾವು ಚೆನ್ನಾಗಿರ್ತೀವಿ ಅಂತ. ಅದನ್ನು ನಮ್ಮ ಹಿರಿಯರು ಆರೋಗ್ಯ, ನಾವು ದೇಹಕ್ಕೆ ಅಂತ ತಿಳ್ಕೊಂಬಂದ್ವಿ. ಇದು ಒಂದು ಮೌಢ್ಯವಾದ ಜ್ಞಾನ. ಪುರಾತನ ಕಾಲವು ನಮ್ಮವರು ಹೇಳ್ಕೊಂಬಂದ ಜ್ಞಾನ. ಈ ಅರಿಷಡ್ಗಳನ್ನು ಗೆಲ್ಲಬೇಕು ನಾವು. ಅದರದ್ದು ಕೋಪನ ಒಂದು. ಮನುಷ್ಯನಿಗೆ ಕೋಪ, ಮನುಷ್ಯನ ಪ್ರಾಣಿಗೂ ಬರುತ್ತೆ, ಎಲ್ಲರೂ ಇರುತ್ತೆ. ಒಂದು ನಾಯಿ ಗೌ ಅಂತಂದೀವಿ, ಕೋಪ. ಮನುಷ್ಯನಿಗೆ ಜಾಸ್ತಿ ಇದೆ ಕೋಪ. ಅದಕ್ಕೆ ಸರ್ವಜ್ಞ ಹೇಳಿದ, ಕರೆಯದೇ ಬರುವವನು ಹೊರಗಿನ ಶತ್ರುವಲ್ಲ, ಬೇರೆ ಯಾರೂ ಅಲ್ಲ, ನಿನ್ನಲ್ಲೇ ಇದೆ. ಯಾವುದು? ಕೋಪ. ಕೋಪವನ್ನು ಗೆಲ್ಲಬೇಕು. ಧರ್ಮರಾಯ ಹೇಳಿದ, ಕೋಪವೆಂಬುದು ಅನರ್ಥ ಸಾಧನ. ಕೋಪದಿಂದ ಇಹ ಪರ ಲಯ. ಕೋಪ ಅರ್ಥ ಸಾಧನ ಅಲ್ಲ, ಅದು ಗಳಿಕೆಯಲ್ಲ, ಅದು ಬಳಕೆಯಲ್ಲ, ಅದು ಭಂಡಾರ ಅಲ್ಲ, ಅದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಅದು ನಮ್ಮಲ್ಲೇ ಇದೆ. ಅದು ಅನರ್ಥ ಸಾಧನ. ಅರ್ಥವನ್ನು ಮಾಡೋದಿಲ್ಲ, ಅನರ್ಥವನ್ನು ಮಾಡ್ತದೆ. ನಿನ್ನ ಭವಿಷ್ಯವು ನೀನೇ ಹಾಳು ಮಾಡಿಕೊಳ್ತೀಯ. ಕೋಪ ಬಂದಾಗ ಏನೇನು ಮಾಡಿ ಕೂಗಾಡಿ, ಇವನು ಕೋಪಿಷ್ಟ, ಇವನು ಅವಿವೇಕಿ, ಇವನು ಸವಾಸ ಬೇಡ ಅಂಥೇಳಿ ತಿರಸ್ಕಾರ ಮಾಡುವಂಥ ಚಿಂತನೆ. ಈ ಕೋಪ ಮನುಷ್ಯ ಗೆಲ್ಲಬೇಕು. ಮುಂದೆ ವಿಶ್ವಾಮಿತ್ರನ ಜೀವನದಲ್ಲಿ ಬರ್ತದೆ. ಈ ಕೋಪ ಅನ್ನತಕ್ಕಂಥದ್ದು ಅನರ್ಥ ಸಾಧನ. ಯೋಗಿಗೆ ಕೋಪವೇ ಮಾಯೆ. ಯೋಗಿಯಾದವನಿಗೆ ಕೋಪವೇ ಮಾಯೆ. ಯಾಕೆ ಅಂದರೆ ಸಹಸ್ರಾರು ವರ್ಷಗಳಿಂದ, 100 ವರ್ಷಗಳಿಂದ
ತಾನು ತಪಸ್ಬಲವನ್ನು ಗಳಿಸ್ಕೊಂಡಿರ್ತಾನೆ, ತಪಸ್ಸನ್ನು ಗಳಿಸ್ಕೊಂಡಿರ್ತಾನೆ. ಅದಕ್ಕೆ ಬಂದಿರೋದಾಗ ನನಗೆ ಕೊಡ್ರಿ, ಇದು ಕೊಡ್ರಿ, ಅದು ಕೊಡ್ರಿ ಗುರುಗಳೇ ಅಂತ ಕೇಳ್ತಿರಲ್ಲ. ಕೊಟ್ಟರಿಗೆಲ್ಲ ಅಂದರೆ ಆ ತಪಸ್ಸು ಉಳಿಯೋದಿಲ್ಲ. ಆ ತಪಸ್ಸು ಉಳಿಕಬೇಕಾದ್ರೆ ಅವನಿಗೆ ಕೋಪ ಇರಬೇಕು. ಕೋಪಿಷ್ಟಪ್ಪ ಅವ್ರ ಹತ್ರ ಹೋಗೋದು ಬೇಡ, ಬೈತಾನೆ. ನೋಡಿ, ನಾಗರಾವು ಕಂಡ್ರೆ ಕೈ ಮುಗಿತೀರ, ನಾಳೆ ಪಂಚಮಿ ಹಾರಾಕ್ತೀರ, ಪೂಜೆ ಮಾಡ್ತೀರ. ಅದೇ ಒಂದು ಕೆರೆ ಬಂದರೆ ಇನ್ನೊಂದು ಹೊಡೆದಾಕ್ತೀರ. ನಾಗರು ಮಾತ್ರ ಕೈ ಮುಗಿತೀರ, ಸಾಯ್ತೇನೆ ಕಡಿದು ಸಾಯ್ತೇನೆ ಅಂತ. ಅದು ಸುಮ್ಕೆ ಇರಲ್ಲ, ಅದು ಬುಸ್ ಅನ್ನುತ್ತೆ, ಹೆದರಿಸುತ್ತೆ. ಅದಕ್ಕೂ ಕೋಪ ಇದೆ. ಕೋಪ ಭಗವಂತ ಯಾತಕ್ಕಿಟ್ಟ ಅಂದರೆ ತನ್ನ ರಕ್ಷಣೆಗಾಗಿ, ತನ್ನ ಬದುಕಿಗಾಗಿ, ತನ್ನ ಉಳಿಗೆ ಕೋಪವನ್ನಿಟ್ಟ, ಮತ್ತೊಬ್ಬರಿಗೆ ನೋವು ಮಾಡೋಕ್ಕಲ್ಲ. ಹಾಗೆ ಕೋಪ ಅನ್ನತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಹಾಸುಹೊಕ್ಕಾಗಿರ್ತದೆ. ಅದು ಸದ್ಬಳಕೆ ಆಗಬೇಕು, ದುರುಪಯೋಗ ಆಗಬಾರ್ದು, ಕೋಪಿಷ್ಠನಾಗಬಾರದು. ಆವತ್ತು ಶಾಂತಿ ಇರಬೇಕು. ಇದರ್ಥ ನಾವು ತಿಂಗಳುಗಟ್ಟಲೆ ಹೇಳ್ಬೋದು, ವರ್ಷಗಟ್ಟಲೆ ಹೇಳ್ಬೋದು ಕೋಪದ ಬಗ್ಗೆ. ಕೋಪ ಇಲ್ಲದವರೇ ಇಲ್ಲ ಜಗತ್ತಿನಲ್ಲಿ. ಕೋಪವನ್ನು ಗೆಲ್ಲಬೇಕಾದರೆ ಈ ಅರಿಷಡ್ವರ್ಗಗಳು 84 ಲಕ್ಷ ಜೀವರಾಶಿಗಳಲ್ಲಿ ನೀನು ಹುಟ್ಟಿ ಬಂದೆ ಅಕ್ಕಮಹಾದೇವ್ ಹೇಳ್ತಾಳೆ ಒಂದು ಕಡೆ, ಬಂದೆ ಬಾರದ ಯೋನಿಯಲ್ಲಿ ಬಂದೆ, ಇಂದಡ ಜನ್ಮ ಏನಾದಡಾಗಲಿ ಈ ಜನ್ಮದಲ್ಲಿ ಕಾಯು ಅಂತಾಳೆ. ಸಾವಿರಾರು ಲಕ್ಷಾಂತರ ಜನ ಬಂದುಬಿಟ್ಟೆ ನಾನು, ಏನೆಲ್ಲ ಆಗೋಗ್ಬಿಡ್ಲಪ್ಪ ಅದು ಭಗವಂತ, ಈಗ ನನ್ನ ಕಾಪಾಡು, ನನಗೆ ಮೋಕ್ಷವನ್ನು ಕೊಡು ಅಂಥೇಳಿ ಮನುಷ್ಯನಿಗೆ ಸುಖ ಜೀವನಕ್ಕೆ ಆದರ್ಶವಾಗಿ ಬಾಳಲಿಕ್ಕೆ ಮನುಷ್ಯನಿಗೆ ಕೋಪ ಬೇಕು. ಆ ಕೋಪ ದುರುಪಯೋಗ ಆಗಬಾರ್ದು, ಪಡಿಕೊಳ್ಳಬಾರ್ದು. ಅದಕ್ಕೆ ಕೋಪವನ್ನು ಕಡಿಮೆ ಮಾಡಿ, ಕೋಪವನ್ನು ಬಿಡಿ. ಇದ್ರಲ್ಲಿ ಯೋಚನೆ ಮಾಡಿರಲ್ಲ, ಸಿಟ್ಟು ಮಾಡ್ಕೋಬೇಡ್ರಿ. ಸ್ವಾಮಿಗಳು ಹೇಳಿರುವಂಥ ಹೊಡಿಸೋಣಕ್ಕೆ ಹೋಗಬೇಡ್ರಿ. ಯಾಕೆ ಕೋಪ ಬಿಡು ಅಂತ ಹೇಳಿರಲ್ಲ, ನೀವು ಹೊಡೆದ್ರು ಹೊಡಿ ಅಂತೇಳಿ. ಒಂದು ನಾಗರವಿತ್ತಂತೆ, ಇದು ಊರ ಮುಂದೆ ಎಲ್ಲರನ್ನು ಕಡಿಯೋಕ್ಕೆ ಹೋಗೋದಂತೆ, ಎಲ್ಲರನ್ನು ಬುಸ್ ಅನ್ನೋದಂತ. ಜನ ಹೋಗೋದೇ ಬಿಟ್ಬಿಟ್ರಂತಲ್ಲಿ. ಆ ದಾರಿಯಲ್ಲಿ ಒಬ್ಬರು ಸ್ವಾಮಿಗಳು ಹೋದ್ರಂತೆ. ಹೋಗ್ಬೇಡ್ರಿ ಸ್ವಾಮಿಗಳೇ, ಅಲ್ಲಿ ನಾಗರವಿತ್ತೆ, ಕಡಿಯುತ್ತೆ, ಅದಕ್ಕೆ ಬುಸ್ ಅನ್ನುತ್ತೆ. ಇರ್ಲಿಲ್ಲ ಸ್ವಾಮಿಗಳಲ್ಲಿ ಹೋದರು, ಅವ್ರಿಗೆ ಬಂದು ಬುಸ್ ಅಂತದ್ದು. ಅದೇನಪ್ಪ ಹಿಂಗ್ಯಾಕೆ ಮಾಡ್ತೀಯ ನೀನು, ಪರಮಾತ್ಮನ ಆಭರಣ ಇದ್ದೀಯಾ, ಹಿಂಗೆಲ್ಲ ಕೋಪ ಮಾಡಿ ಜನಕ್ಕೆ ಎದುರಿಸಬಾರ್ದು. ಏನು ಮಾಡಬೇಕು, ಶಾಂತನಾಗಿರು ಅಂತೇಳಿ. ಆಯಿತು ಸ್ವಾಮಿಗಳೇ, ಶಾಂತನಾಗಿತ್ತು. ಜನ ಹೋಗೋರು ಬರೋರು ಹೋಗಿ ಕಡಿತಿರಲ್ವಲ್ಲ, ಬುಸ್ ಅಂತಲ್ಲ, ಎಲ್ಲರೂ ಒಂದು ಕಲ್ಲು ಹಾಕರು. ಮೈಯೆಲ್ಲ ತೂತಾಯಿತು, ರಕ್ತ ಬಂತು. ಆದರೂ ಸುಮ್ಕಲೆ, ಯಾಕೆ ಗುರುಗಳಿಗೆ ಮಾತು ಕೊಟ್ಟಿತ್ತಲ್ಲ, ನಾನು ಎದುರಿಸಲ್ಲ ಅಂತ. ಅದೇ ಗುರುಗಳು ದಾರಿಯಲ್ಲಿ ಮತ್ತೆ ಬಂದ್ರಂತೆ. ಏನಪ್ಪ ನಾಗಪ್ಪ, ಮಾಡೋಣ ಸ್ವಾಮಿ, ನೀವು ಮಾತು ಕೇಳಿ ಹಿಂಗಾಗಿದ್ದು ನೋಡಿ, ಮೈಯೆಲ್ಲ ತೂತಾಗಿದೆ, ಆಗಲೇ ಸಾಯ್ತಿದ್ದೀನಿ, ನೀವು ಕೋಪ ಮಾಡಬೇಡ ಅಂದರೆ ನೋಡಿ, ಎಲ್ಲ ಹೊಡಿತಾರೆ, ಎಲ್ಲರೂ ಚುಚ್ತಾರೆ ಅಂದೆ. ಅಲ್ಲಪ್ಪ, ನಿನ್ನ ಬದಿಗೆ ಕೋಪ ಇಟ್ಗ, ಜಗತ್ತದ ಕೋಪ ನಾನು ಹೇಳಿದ ನಿನಗೆ ನಿನ್ನ ಬದುಕಿಟ್ಗ ಅಂದರು. ಮತ್ತೆ ನಾಗ ಬುಸ್ಸನ್ನ ಕತಿಗಂತೆ, ಅದನ್ನೇ ಯಾರು ಬರಲಿಲ್ಲ. ಹಾಗೆ ನಿಮ್ಮ ಬದುಕಿಗೆ, ನಿಮ್ಮ ಬಾಳುವಿಗೆ, ನಿಮ್ಮ ಸುಖಕ್ಕೆ ಕೋಪ ಬೇಕು, ಅದು ಅತಿ ಆಗಬಾರ್ದು. ಇದು ಒಂದು ಸಂದೇಶ ಭಗವಂತ ನಮಗೆ ಕೊಟ್ಟು ಕಳಿಸಿದ್ದಾನೆ. ಮತ್ತು 84 ಲಕ್ಷ ಜೀವರಾಶಿಗಳಲ್ಲಿ ನೀವು ಬಿಟ್ಟರೆ ಮತ್ತೆ ಹಿಂದಕ್ಕೆ ಹೋಗಬೇಕು. ಕೋಟ್ಯಾಂತರ ವರ್ಷಗಳಿಂದ ಬಂದಿರತಕ್ಕಂಥ ಆತ್ಮ ಮಾನವನಾಗಿ ಹುಟ್ಟಿದ್ದೀರಿ. ಇಲ್ಲಿ ಏನಾದರೂ ನೀವು ಕಳ್ಕೊಂಡ್ರಿ ಅಂತಂದರೆ ಮತ್ತೆ ಭಗವಂತ ಹಿಂದಕ್ಕೆ ಕಳಿಸ್ತಾನೆ. ಅದಕ್ಕೆ ಭಗವಂತ ಬಹು ಬುದ್ಧಿವಂತ ಅಂಥೇಳಿ ಮತ್ತೆ ಅರಿಷಡ್ಗಳನ್ನಿಟ್ಟ. ಅದರ ಒಂದು ಕೋಪ. ಇನ್ನೊಂದು, ಕರೆಯದೇ ಬರುವವನು ಬರೆಯದೇ ಓದುವನು. ಯಾರು ಬರೆಯದೇ ಇಲ್ಲ, ಓದ್ತಾನೆ ಇರ್ತಾನವನು. ನಾವೇನು ಮಾಡ್ತೀವಿ, ಮನೆ ಹುಡುಗರು, ಬರ್ಕೊಳ್ಳೋ ಹುಡುಗ ಬರೀಬೇಕಣೋ, ಲಿಖ್ನ 10 ಪಡ್ನ, ಒಂದು ಸಲ ಬರೋದು 10 ಸಲ ಓದ್ದಂಗಾಗುತ್ತೆ, ಬರಲಿ ಅಂತೀವಿ. ಆ ವಿದ್ಯಾರ್ಥಿ ಅಲ್ಲ. ಬರೆಯದೇ ಓದುವನು ಭಾಳ ಮುಖ್ಯವಾದ್ದು ಜೀವನದಲ್ಲಿ. ಅದು ಯಾವುದು,
ಕಣ್ಣು. ನಿಮ್ಮ ಕಣ್ಣು ಬರೆಯುತ್ತಾ? ಓದುತ್ತೆ ನೋಡ್ರಿ. ನಿಮ್ಮ ಕಣ್ಣು ಓದ್ತೇ ಇರುತ್ತೆ, ಬರೆಯಲ್ಲ ಅದು. ಕಣ್ಣು ಎಷ್ಟು ಮುಖ್ಯವೋ ಅಷ್ಟೇ ಅಮುಖ್ಯವಾಗಿರ್ತಕ್ಕಂಥ ಪಂಚೇಂದ್ರಿಯಗಳಲ್ಲಿ ಕಣ್ಣಿಗೆ ಭಾಳ ಮಹತ್ಸ್ಥಾನ ಇದೆ. ನೋಡಿರಿ, ಕಣ್ಣದ ಬಗ್ಗೆ ವರ್ಣನೆ ನೋಡ್ರಿ. ಕಣ್ಣು ನೀರು ಬರುತ್ತೆ. ಭಗವಂತನೇ ಬಹುದೊಡ್ಡ ವಾಸ್ತುಗಾರ. ನೀವು ವಾಸ್ತುದೆಲ್ಲ ಮಾಡ್ತಿರಲ್ಲ, ಭಗವಂತನೇ ವಾಸ್ತುಗಾರ. ನೀರೆಲ್ಲಿ ಕುಡಿಸ್ತಾನೆ? ಬಾಯಲ್ಲಿ ಕುಡಿಸ್ತಾನೆ. ಇಲ್ಲಿ ಯಾಕೆ ನೀರು ಬರುತ್ತೆ? ಕಣ್ಣಿಗೆ ಯಾಕೆ ನೀರು ಬರುತ್ತೆ? ಕಣ್ಣಲ್ಲಿ ಯಾಕೆ ಬರುತ್ತೆ ನೀರು? ಆ ನೀರು ಯಾವುದು? ಕಣ್ಣು ಸ್ವಚ್ಛ ಮಾಡಬೇಕು, ಎಲ್ಲವನ್ನೂ ತೊಳಿಬೇಕು. ಅದಕ್ಕೆ ಕಣ್ಣು ಸ್ವಚ್ಛ ಭಗವಂತ ನೀರಿಟ್ಟ. ಡಾಕ್ಟ್ರ್ ಹೇಳ್ತಾರೆ, ಕೂದಲಿಗಿಂತ ಕಡಿಮೆಯಾಗಿರ್ತಕ್ಕಂಥ ನರಗಳಿದ್ದಾವೆ ಕಣ್ಣಿನ ಗುಡ್ಡೆಯಲ್ಲಿ. ಆ ಕಣ್ಣಿನಲ್ಲಿ ಈ ಬಲಭಾಗದಲ್ಲಿಯೂ ನೀರು ಬರುತ್ತೆ, ಎಡಭಾಗದಲ್ಲಿಯೂ ನೀರು ಬರುತ್ತೆ, ಮೂಗಿನಲ್ಲಿಯೂ ನೀರು ಬರ್ತದೆ. ಈ ಸಂತೋಷ ಆದರೆ, ಆನಂದ ಆದರೆ, ಮನುಷ್ಯ ಬಹಳಷ್ಟು ಖುಷಿಯಾದರೆ ನೀರು ಬರುತ್ತೆ ಕಣ್ಣಲ್ಲಿ. ಅದು ಬಲಭಾಗದಲ್ಲಿ ಬರುತ್ತೆ, ಅದು ಬಾಯಿಗೆ ಹೋಗುತ್ತೆ, ಅದು ಸಿಹಿಯಾಗಿರುತ್ತೆ. ನೋಡಿ, ಭಗವಂತ ಇದೇ ಕಣ್ಣಲ್ಲಿ, ಇದೇ ದೇಹದಲ್ಲಿ ಸಂತೋಷವನ್ನು ಇಟ್ಟ. ಅದೇ ಎಡಭಾಗದಲ್ಲಿ ನೀರು ಬರುತ್ತೆ ದುಃಖವಾದಾಗ, ನೋವಾದಾಗ, ಆತ್ಮೀಯರು ದೂರ ಆದಾಗ, ಸಹಿಸಲಾಗದ ಕಷ್ಟ ಬಂದಾಗ ನೀರು ಬರುತ್ತೆ. ಅವಾಗ ಅಳ್ತೀವಿ, ಅದು ಎಡಗಡೆ ಆಗಿ ಬರುತ್ತೆ. ಅದು ಬಾಯಿಗೆ ಹೋದಾಗ ಉಪ್ಪಾಗಿರುತ್ತೆ. ನೋಡಿ, ಗೊತ್ತು, ಯೋಚನೆ ಮಾಡ್ಕೊಳ್ಳಿ. ಭಗವಂತ ಸಂತೋಷ ಸುಖ ದುಃಖಗಳನ್ನು ಸಮ್ಮಿಲವಾಗಿ ಕೊಟ್ಟ ನಿಮ್ಮ ಕಣ್ಣಲ್ಲಿಟ್ಟ. ಕಣ್ಣು ದೃಷ್ಟಿಯ ಸಂಕೇತ. ಕರಿಯು ಕನ್ನಡಿಯಲ್ಲಿ ಅಡಗಿದಂತೆ ಅಂದರು. ನೀವು ನೋಡ್ತೀರ, ಗುಡ್ಡ ನೋಡ್ತೀರ, ಸಮುದ್ರ ನೋಡ್ತೀರ, ಎಲ್ಲಿ? ಕಣ್ಣಲ್ಲಿ. ಯಾವುದು ಕಣ್ಣು ನೋಡೋದು? ಯಾವುದು? ಬಿಳೆ ಗುಡ್ಡೆ ಇದೆ, ಕಪ್ಪು ಗುಡ್ಡೆ ಇದೆ. ರಕ್ಷಣೆಗಾಗಿ ಬಿಳೆ ಗುಡ್ಡೆ ಇಟ್ಟ, ಗುಡ್ಡೆ, ಅದಕ್ಕೆ ಮಧ್ಯೆ ಕಪ್ಪು ಗುಡ್ಡೆ ಇಟ್ಟ. ಅದನ್ನು ಚಲನೆ ಅಂತ, ಕಣ್ಣು ಗೊಂಬೆ ಕುಣಿಯುತ್ತೆ ಕಣ್ಣಿಗೆ ಅಂತೀರ ನೀವು. ಯಾವುದೇ ವಿಜ್ಞಾನ ಅದು ಮೂಮೆಂಟಿಂದ ಆಗಲ್ಲ ಅಂತಾನೆ. ಹಾಗೆ ಕಣ್ಣು ಗುಡ್ಡೆ ಇಟ್ಟಿರುತ್ತೆ, ಒಂದು ಕಾಲಿಂಚಿಗೂ ಕಮ್ಮಿ ಇರುತ್ತೆ ಕಣ್ಣು ಗುಡ್ಡೆ. ಅದೇನು ಮಾಡುತ್ತೆ? ಬೃಹದಾಕಾರದ ಆನೆಯನ್ನು ನೋಡುತ್ತೆ, ಗುಡ್ಡೆ ಎಲ್ಲವೂ ನೋಡುತ್ತೆ. ನೋಡಿರಿ, ಭಗವಂತ ಲೀಲೆ ಎಷ್ಟು ಸತ್ಯ. ನಮ್ಮ ಕಣ್ಣಲ್ಲಿ, ಎಷ್ಟು ಕಣ್ಣಲ್ಲಿ ನಾವು ಜಗತ್ತನ್ನು ನೋಡ್ತೀವಿ. ಕಣ್ಣು ಮುಚ್ಚಿರೆ ಏನೂ ಕಾಣಲ್ಲ. ಅದಕ್ಕೆ ಕಣ್ಣು ಬರೆಯದೇ ಓದುವನು. ಯಥಾ ದೃಷ್ಟಿ ತಥಾ ಸೃಷ್ಟಿ. ನಾವು ನೋಡಿದಂತೆ ನಮ್ಮ ಮನಸ್ಸು. ಹೆಣ್ಣನ್ನು ನೋಡ್ತೀವಿ, ತಾಯಿಯನ್ನು ನೋಡ್ತೀವಿ, ಹೆಂಡತಿಯನ್ನು ನೋಡ್ತೀವಿ, ಮಕ್ಕಳನ್ನು ನೋಡ್ತೀವಿ. ಯಾವುದು? ಕಣ್ಣು. ತಾಯಿಯನ್ನು ನೋಡಿದಾಗ ತಾಯಿಯಾಗಿ ಕಾಣ್ತದೆ, ಹೆಂಡತಿಯನ್ನು ನೋಡಿದಾಗ ಹೆಂಡತಿಯಾಗಿ ಕಾಣ್ತದೆ, ಮಕ್ಕಳನ್ನು ನೋಡಿದಾಗ ಮಕ್ಕಳಾಗಿ ಕಾಯ್ತದೆ. ನೋಡುವಂಥ ಕಣ್ಣು ಶುದ್ಧವಾಗಿರಬೇಕು. ಅದು ಅಶುದ್ಧವಾದಾಗ ಆಪತ್ತು ಬರ್ತದೆ, ನೋವನ್ನು ಬರ್ತದೆ. ಮನುಷ್ಯನಿಗೆ ಜಗತ್ತು ವಿಚಿತ್ರವಾಗ್ತದೆ. ಅದಕ್ಕೆ ನಿಮ್ಮ ನೋಟ ಶುದ್ಧವಾಗಿರಬೇಕು. ನಾವೇನು ನೋಡ್ತೀವಿ ಅದು ಶುದ್ಧವಾಗಿರಬೇಕು. ಶುದ್ಧತೆಯನ್ನು ಆವರಿಸ್ಕೋಬೇಕು. ನಾವು ನಮ್ಮ ಮನಸ್ಸನ್ನು ತದ್ಕೋಬೇಕು ನಾವು ಅದನ್ನು. ಹಾಗೆ ಕಣ್ಣು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಕಣ್ಣಿಂದ ನಾವು ನೋಡುವ ದೃಷ್ಟಿ ಶುದ್ಧವಾಗಿಟ್ಕೊಂಡ್ರೆ ನಮ್ಮ ಮನಸ್ಸೆಲ್ಲವೂ ಪರಿಶುದ್ಧವಾಗಿರ್ತದೆ. ಇನ್ನು ನಾನು 3 ದಿನದಿಂದ ಮಠ ಬಿಟ್ಟಿದ್ದೀನಿ. ಮೊನ್ನೆ ಹೈದರಾಬಾದ್ ಕಾರ್ಯಕ್ರಮ, ನಿನ್ನೆ ಬಸವ ಕಲ್ಯಾಣ ಕಾರ್ಯಕ್ರಮ, ಬೀದರಿನ ಕಾರ್ಯಕ್ರಮ ರಾತ್ರಿ, ಇವತ್ತು ಬೆಳಗ್ಗೆ 6 ಗಂಟೆ ಫ್ಲೈಟಿಗೆ ಬೆಂಗಳೂರಿಗೆ ಬಂದು ಇಲ್ಲೊಂದು ವಿಜಯಪುರದ ಕಾರ್ಯಕ್ರಮ. ಇದಕ್ಕೆ ಅನಿವಾರ್ಯವಾಗಿ ಇವರು ಬಂದು ಗದ್ದಲ ಮಾಡಿದರು. ಮೇಲೆಗೆ ರಾಮಣ್ಣ, ನಮ್ಮದು ಭಾಳ ಗಲಾಟೆ. ರಾಮಣ್ಣ ನಾವು ವಿದ್ಯಾರ್ಥಿ ಇದ್ದರೂ ಮಠಕ್ಕೆ ಬರುವ, ಅವರ ವೀರಪ್ಪ ಅಂತ ಅವ್ರ ಮಾವರು ನಮ್ಮ ಮಠದಲ್ಲಿದ್ದರಂತೆ. ನಮ್ಮದೊಂದು 70 ಎಕರೆ ತೆಂಗಿನ ತೋಟ ಇದೆ ಮಠದಲ್ಲಿ. ಆ ತೋಟದಲ್ಲಿ ವೀರಪ್ಪ, ಅವ್ರ ಹೆಂಡತಿ, ಮಕ್ಕಳು ಅಲ್ಲೇ ಇದ್ದು ಆ ಮಠವನ್ನು ಭಾಳಷ್ಟು ಬೆಳೆಸ್ತಾರೆ ಅವರು.
ಅವ್ರ ಮಗಳಲ್ಲೇ ರಾಮಣ್ಣ ಮದುವೆ ಆಗಿದ್ದಲ್ವೇ, ರಾಮಣ್ಣ ಮದುವೆ ಆಗಿದೆ. ರಾಮಣ್ಣ ಅಲ್ಲಿದ್ದ ಮಠದಲ್ಲಿ ಭಾಳ ವರ್ಷ ಕಾಲ, ನಮ್ಮ ದೊಡ್ಡವ್ರ ಕಾಲದಲ್ಲಿ. ನಾವು ಸಣ್ಣವರಿದ್ದವರು ಬಂದು ನಮಗೆಲ್ಲ ಜೋಪಾನ ಮಾಡೋನು, ಬುದ್ಧಿ ಹೇಳೋನು, ಸ್ವಲ್ಪ ರೇಗಾಡೋನು. ಆದರೆ ಆತ್ಮೀಯತೆ ಆ ಮಠದ ಮೇಲೆ ಭಾಳ ಆತ್ಮೀಯತೆ. ಚೆನ್ನಾಗಿದ್ದೀವಿ ಬುದ್ಧಿ. ನಮ್ಮ ಶರಣಪುರ ನಮ್ಮ ದೊಡ್ಡವ್ರ ಸತಿ ಕರೆಸಿದ್ದ ಅವನಿದ್ದಾಗ. ನಮ್ಮನ್ನು ಕರೆದಿದ್ದ ಬರೋಕ್ಕಾಗಿರಲಿಲ್ಲ. ನಾವು ಹೆಂಗಿದೆ ಗೊತ್ತಾ ಬುದ್ಧಿ, 90 ಎಕರೆ ಜಮೀನು ಮಾಡಿದ್ವಿ, ಏನು ಹೇಳವ. ಆಮೇಲೆ ಆರ್ಯ ಸಮಾಜದ ಒಂದು ಒಳ್ಳೆಯ ಕೆಲಸಗಾರ, ಅದರ ತತ್ವನಿಷ್ಠಕ ಅವನು. ಬಂದು ನಮ್ಮ ಹತ್ರ ಭಾಳ ಹೇಳ್ತಾ ಇದ್ದ. ಅವನಿಂದ ಬರೋಕ್ಕೆ ನಮಗೆ ಆಗಲಿಲ್ಲ, ಅನೇಕ ಒತ್ತಡಗಳಿಂದ. ಹಾಗಾಗಿ ಮೊನ್ನೆ ಇವರು ಬಂದಾಗ ಹೇಳಿದೆ, ಖಂಡಿತ ಬರ್ತೀನಿ, ರಾಮಣ್ಣನ ಆಶೆ ಇದೆ. ನಮ್ಮ ಮಠಕ್ಕಾಗಿ ದುಡಿದಾರೆ ಅವರು. ನಮ್ಮ 106 ಎಕರೆ ತೆಂಗಿನ ದುಡಿದು ಮಠಕ್ಕೆ ಆಧಾರ ಸ್ತಂಭ ಇದ್ದಾರೆ ವೀರಪ್ಪರವರ. ಅವರ ಆ ಸಂದೇಶ ಏನು ಬರೆದಿರ್ಬೇಕನ್ನೋ ಬುಕ್ಕಿನಾಗಲ್ಲ ಸಂದೇಶನ ಹೇಗೆ ಬರ್ತೀನಿ ಅಂತೇಳಿ. ನೋಡ್ರಿ, ಭಕ್ತಿ ಎಂತಹದ್ದು ಅಂತ, ಭಕ್ತಿ ಎಂತಹದ್ದು. ಹರಿಹರ ಬರೀತಾನೆ, ಒಂದು ಕಡೆ ಒಬ್ಬ ಮೀನು ಹಿಡಿತಾ ಇರ್ತಾನೆ ಸಮುದ್ರದಲ್ಲಿ. ಅವನದೊಂದು ಕಾಯಕ, ಮೀನು ಬಿಡ್ತಾನೆ, ಬಲೆ ಬೀಸ್ತಾನೆ, ಮೀನು ಬರುತ್ತೆ. ಮೊದಲೇ ಬಂದಂಥ ಮೀನು ಭಗವಂತಂದು, ನಂದಲ್ಲ ಅಂತ ವಾಪಸ್ ಬಿಡ್ತಾ ಇದ್ದ. ಆಮೇಲೆ ಬಂದ ಮೀನೆಲ್ಲ ಅವನು ಊಟ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದ. ಎಷ್ಟೋ ವರ್ಷ ನಡೀತು. ಭಗವಂತ ಯೋಚನೆ ಮಾಡಿದ, ಎಷ್ಟೊಂದು ನಿಷ್ಠೆ ಇದೆ ಇವನಿಗೆ, ಭಕ್ತಿ ಇದೆ, ನೋಡೋಣ ಅಂಥೇಳಿ ಒಂದು ದಿವಸ ಬಲೆ ಬೀಸಿದ. ಒಂದು ದೊಡ್ಡ ಮೀನು ಸಿಕ್ತು. ಹೇಳ್ದ ಬಂತು, ನೋಡಿದ. ಈ ಮೀನು ಮಾರಿಬಿಟ್ರೆ 1 ತಿಂಗಳು ಸುಖವಾಗಿರ್ಬೋದು ನಾನು. ಆದರೆ ಅವನ ಕಾಯಕ ಯಾವುದು? ಮೊದಲು ಸಿಕ್ಕಿದ ಮೀನು ಭಗವಂತಂದು, ನಂದಲ್ಲ. ಬಿಟ್ಬಿಟ್ಟ ನೀರಿಗೆ ಅವನು. ಮತ್ತೆ ಬಲೆ ಬೀಸಿಬಿಟ್ಟ ಅವನು. ಮೀನು ಸಿಕ್ಕಲೇ ಇಲ್ಲ. ಹೋದ. 3 ದಿವಸ ಮತ್ತೆ ಬಂದ, ಮತ್ತೆ ಬಲೆ ಬೀಸಿದ. ಅದೇ ದೊಡ್ಡ ಮೀನು ಬಿತ್ತು. ಹೇಳ್ಕೊಂಬಂದ. ಇಲ್ಲ ಬೇಡ, ದೇವ್ರದ್ದು ಅಂತ ಬಿಟ್ಟ. ಹಿಂಗೊಂದು ವಾರಗಟ್ಟಲೆ ಮಾಡ್ದ, ಮೀನು ಸಿಕ್ಕಲೇ ಇಲ್ಲ. ಒಂದೇ ಮೀನು ಬರ್ತಾಯಿತ್ತು. ಕೊನೆಗೆ ಒಂದು ನಿಶ್ಚಯಿಸ್ಕೊಂಡ, ಹೆಂಡತಿ ಮಕ್ಕಳು ಉಪವಾಸ, ಈ ಕಾಯಕದಲ್ಲಿದ್ದೀನಿ ನಾನು, ಇವತ್ತೇನಾದ್ರು ಮೀನು ಕೊಡಲಿಲ್ಲ ನೀನು ಬಲೆಗೆ ಅಂದರೆ ಇಲ್ಲೇ ಬಿದ್ದು ಪ್ರಾಣ ಕಳ್ಕೊಳ್ತೀನಿ ಅಂತ ಬೀಸಿದ ಬಲೆನ ಎಳೀತಾ ಇದ್ದಾನೆ. ಭಾಳ ಭಾರಾಗಿ ಬರ್ತಾಯಿದೆ. ಬಂದು ನೋಡಿದರೆ ಭಾಳ ಖುಷಿಯಾಯ್ತು ಇವನಿಗೆ. ಇವತ್ತು ದೊಡ್ಡ ಮೀನು ಕಣಪ್ಪ, ಹೋತು ಕೈ ಬಿಡ್ತಿದ್ದು ಅಂತೇಳಿ ಹೇಳಿದ್ರೆ ಅಲ್ಲೇನಿರುತ್ತಪ್ಪ ಅಂದರೆ ಪಾರ್ವತಿ ಪರಮೇಶ್ವರರು ಗಣಸಮೂಹ ಬಲೆ ಸಿಗಾಕ್ಕೊಂಡ್ರು. ಆ ಮೀನುಗಾರನ ಭಕ್ತಿ ನಿಷ್ಠೆಗೆ ಅವರೇ ಸಿಗಾಕ್ಕೊಂಡ್ಬಿಟ್ರು. ಹಂಗೆ ನಮ್ಮ ರಾಮಣ್ಣ, ಅವ್ರ ಮಾವೀರಪ್ಪರು ಕೋಡಿ ಮಠಕ್ಕೆ ಮಾಡಿರ್ತಕ್ಕಂಥ ಸೇವೆ ಇವತ್ತು ಏನೋ ಹೇಳಿದ್ನ, ನಾವು ಬರೋಲ್ಲ, ನಾವು ದುಡ್ಡು ಕೊಟ್ಟಬೇಕು, ನೀವು ನಮಗೆ ಲಕ್ಷ ಕಟ್ಟಬೇಕು, ನಮಗೆ ಎಲ್ಲ ಹೆದರಿಸಿದ್ವಿ ನಾವು ಬಿಡಲಿ ಅಂತೇಳಿ. ಯಾಕಂದರೆ ನಾವು ಕೊಟ್ಟದ್ದು ನಾವು ಗುರುಗಳೇ, ನೀವು ಬರೋದು ಕಲ್ತ್ಕೊಂಡ್ರೆ ನೀವು ಅಂದರು. ಇಲ್ಲ ಆಮೇಲೆ ನನಗೆ ಏನು ಮಾಡೋದು ಕಾರ್ಯಕ್ರಮ ಬಂದು ಅಂದರೆ ಅವ್ರ ಭಕ್ತಿ ನೋಡಿ ಖುಷಿ, ಮುಖ ನೋಡಿ ಖುಷಿ ಆಗುತ್ತೆ ನನಗೆ. ಅವ್ರು ನಮಗೆ ಕೋಡಿ ಮಠಕ್ಕೆ ಮಾಡಿರ್ತಕ್ಕಂಥ ಒಂದು ಭಕ್ತಿ ಇವತ್ತು ಇಡೀ ಮನೆತನವನ್ನೇ ಕಾಪಾಡ್ತಾ ಇದೆ. ಭಾಳ ಚೆನ್ನಾಗಿದ್ದಾರೆ ಅವರು. ವರ್ಷಕ್ಕೆ 2 ಸರಿ ಬರ್ತಾರೆ, 3 ಸರಿ ಬಂದು ಮಾತಾಡ್ಕೊಂಡು ಬರ್ತಾರೆ. ಅಂತಹ ಒಂದು ಭಕ್ತಿ ಅಂತಪ್ಪ ಅಂದರೆ ಆ ಶಕ್ತಿಯಾಗಿ ಪರಿಗಣಿಸಿ ಬೇಡಿದ್ದನ್ನು ಕೊಡ್ತದೆ. ಅದು ನಿಷ್ಕಲಂಕವಾಗಿರಬೇಕು. ನನಗೆ ಇನ್ನೊಂದು ಕಾರ್ಯಕ್ರಮ ಐತೆ, ಮಾಡಾಡೋದು ನೀವೆಲ್ಲ ಕೇಳಿದ್ರಲ್ಲ, ಗೌರಮ್ಮನ್ನು. ನಾಳೆ ಉದ್ಘಾಟನೆ ದೇವಸ್ಥಾನ ಮಾಡ್ತಿದ್ದಲೇ ಒಂದು 2 ಕೋಟಿ ಕಟ್ಟಿಸಿದ್ದೀವಿ. ಸಾಯಂಕಾಲ ಒಂದು ಮೀಟಿಂಗ್ ಇದೆ. ಹೀಗಾಗಿ ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ ನಾನು. ಯಾವುದು ಹೇಳಿ ನಿಲ್ಲಿಸಿದೆ ನಾನು ನಿಮಗೆ? ಮೀನೊಂದು ಭಕ್ತಿ ಇದಾತು. ಕಣ್ಣು ನನಗೆ ಗೊತ್ತಿತ್ತೆ, ನಿಮಗೆ ಗೊತ್ತಿಲ್ಲ ನೋಡ ಅಂತ ಕೇಳಿದೆ ಅಷ್ಟೇ. ನೀವು ಭಕ್ತಿ ಭರವಸೆಯಲ್ಲಿ ಬರೆಸ್ಬಿಡ್ತೀರಿ. ಕಣ್ಣು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಗ, ರಕ್ಷಣೆ ಮಾಡ್ಕೋಬೇಕು. ಜೊತೆಗೆ ನಾವು ಯಾವುದನ್ನೇ ನೋಡಿದರೂ ಸಹಿತ ಸದ್ಭಾವನೆಯಿಂದ ನೋಡಬೇಕು, ಒಳ್ಳೆಯದನ್ನಾಗಿ ನೋಡಬೇಕು, ಒಳ್ಳೆಯದಾಗಿ ಗ್ರಹಿಸಬೇಕು. ತಾಯಿ ಹೆಣ್ಣನ್ನು ನೋಡಿದರೆ ಅದು ಸಂಸ್ಕೃತಿ. ಹೆಣ್ಣನ್ನು ತಾಯಿಯಾಗಿ ನೋಡ್ತಕ್ಕಂಥದ್ದು ಸಂಸ್ಕೃತಿ. ಹೆಣ್ಣನ್ನು ಹೆಣ್ಣಾಗಿ ನೋಡುವುದು ಪ್ರಕೃತಿ. ಹೆಣ್ಣನ್ನು ಮಾಯಾಗಿ ನೋಡೋದು ವಿಕೃತಿ. ಕಣ್ಣಲ್ಲೇ ಇದೆ ನೋಡಿ, ಪ್ರಕೃತಿ, ವಿಕೃತಿ, ಸಂಸ್ಕೃತಿ.
ಆ ಕಣ್ಣು ಬಹಳ ಮುಖ್ಯವಾದ ಮನುಷ್ಯನಿಗೆ. ಅದರಿಂದ ಕಣ್ಣನ್ನು ನೋಡುವ ನೋಟ ಶುದ್ಧವಾಗಿರಬೇಕು. ನಾವು ಎಲ್ಲಿ ನೋಡಿದರೂ ಭಗವಂತನೇ ಕಾಣ್ತಿದ್ದೇವೆ, ಭಗವಂತ ಅಂತ ತಿಳ್ಕೋಬೇಕು. ಅದಕ್ಕೆ ಬರೆಯದೇ ಓದುವನು, ಕಡೆ ಇನ್ನೊಂದು ಯಾವುದು, ಬರಿಗಾಲಲ್ಲಿ ನಡೆಯುವನು. ಯಾರು ಬರಿಗಾಲಲ್ಲಿ ನಡೆಯುವನು? ಕಳ್ಳ ಅಂತೀವಿ ನಾವು. ಕಳ್ಳ ಬರ್ತಾನೆ ಮೆತ್ತು ಬಾಚ್ಕೊಂಡು ಹೋಗ್ತಾನೆ ಅಂತ, ಆ ಕಳ್ಳ ಅಲ್ಲ. ಇನ್ನೊಬ್ಬ ಯಾರು ಕಳ್ಳ? ಮನಸ್ಸು. ಒಳಗಡೆ ನಮ್ಮಲ್ಲಿ ಮನಸ್ಸು ಇದೆಯಲ್ಲ, ಅದೇ ಕಳ್ಳ. ನೋಡಿ, ಇಲ್ಲಿ ಬೆಳಿಗ್ಗೆ ಓದ್ತೀಗ ಏನು ಸ್ವಾಮಿಗಳು ಮಾತಾಡ್ತಾ ಕೂತ್ಕೊಂಡ್ರು, ನಮ್ಮ ಮನೆಗೆ ಹಂಗಾಯಿತು, ನಮ್ಮ ತೋಟದ ಹಿಂಗಾಯಿತು, ಎಲ್ಲ ಹೋಯ್ತು ನಿಮ್ಮ ಮನಸ್ಸೆಲ್ಲ ಕಡೆಗೆ. ಈ ಮನಸ್ಸು ಇದೆಯಲ್ಲ ಕಳ್ಳ. ಇದು ಮನವೆಂಬ ಮರ್ಕಟನು ತನುವೆಂಬ ಕೊಂಬೆಯನೇರಿ ಶಾಕೋಪ ಆರ್ತಾ ಇದೆ. ಮನಸ್ಸು ಮಂಗ ಇದ್ದಾಗೆ. ಒಂದು ಮನುಷ್ಯ ಬರ್ತಾ ಇದ್ದ ಕಾಡಿನಲ್ಲಿ, ಅವನು ಹುಲಿ ಅಟ್ಟಿಸ್ಕೊಂಬಂದ್ಬಿಡ್ತು. ಅವನಿಗೆ ಗೊತ್ತಿತ್ತು ಹುಲಿಗೆ ಮರ ಹತ್ತಕ್ಕೆ ಬರಲ್ಲ ಅಂತ. ಅಲ್ಲೊಂದು ಮರ ಹತ್ತಿ ಹತ್ತಿಬಿಟ್ಟ, ಮಾಯಿ ಮರ ಹತ್ತಿ ಹತ್ತಿಬಿಟ್ಟ. ಹುಲಿ ಬಂತು, ನನಗೆ ಹಸಿವಾಗಿದೆ, ನಾನು ತಿಂತೀನಿ ನಿನ್ನ. ನಿನಗೆ ಮರ ಹತ್ತಕ್ಕೆ ಬರಲ್ವಲ್ಲ, ಅದು ಕುತ್ಕೊತೀರಿ ಅವನಿಗೆ ಅಂತ. ಅಲ್ಲೇ ಕುತ್ಕೊಂತು, ಬಿಡು ಬದುಕೇಣ ಅಂತ ಮೇಲೆ ನೋಡ್ತಾನೆ, ಮಂಗ ಇತ್ತು ಮೇಲೆ. ಇಲ್ಲ ಇವನ ಈ ಹುಲಿ, ಈ ಮಂಗ ಮೊದಲೇ ಮಂಗ ಮತ್ತೆ ಚೇಷ್ಟೆ ಮಾಡಿ ಕೆಳಗೆ ಕಡಿಬಿಟ್ರೆ ಏನು ಮಾಡೋದು ಅಂತ ಮಂಗನ ಕಡೆ ನೋಡಿದ. ಮಂಗ ಹೇಳ್ತು, ಹೆದರಬೇಡ, ನನ್ನ ಅತಿಥಿ ನೀನು, ನನ್ನ ಮನೆಗೆ ಬಂದಿದ್ದೀಯಾ, ಬಾ. ಕರೀತು, ಕೊಂಬೆ ಮುರಿದಾಕಿ ಹಾಸಿಗೆ ಮಾಡ್ತು. ನೋಡಪ್ಪ, ಹುಲಿ ಹೇಳ್ತಾ ಇದ್ದೆ ನಾನು ಹೋಗಲ್ಲ ಅಂತ, ನೀನು ನನ್ನ ಮನೆಗೆ ಬಂದುಬಿಟ್ಟಿದ್ದೀಯಾ, ನಾನು ನಿನ್ನ ರಕ್ಷಣೆ ಮಾಡ್ತೀನಿ. ಅದಕ್ಕೆ ಭಾಳ ಗಣದ್ದೀಯ ಮಲಿಕ, ಹೋಗಿ ಹಣ್ಣು ಪಣ್ಣು ತರ್ತೀನಿ ಅಂತ ಹೋಗಿ ಹಣ್ಣು ಪಣ್ಣು ತಂದು ಎಳ್ನೀರು ಕುಡ್ತು. ಆದರೂ ಹುಲಿ ಬಗ್ಲಿಲ್ಲ. ನಿನಗೆ ಬೇಕಾದಾಗಲಿ ನಾನು ಕಾಯವನೇ. ಆಮೇಲೆ ಮಂಗ ಮನುಷ್ಯ ಕರಾರು ಮಾಡ್ಕೊಂಡ್ರು. ನಿದ್ದೆ ಬೆಳಿಗ್ಗೆ ಇರುತ್ತಲ್ಲ, ಅದಕ್ಕೆ ಮಂಗ ಹೇಳ್ತು, ನೀನು ಮಲಿಕ, ನಾನು ಕಾಯ್ತೀನಿ ನಿನ್ನ, ನನಗೆ ನಿದ್ದು ಬಂದಾಗ ನೀನು ಕಾಯಿ, ನಾನು ಮಲ್ಕೊಂತೀನಿ. ಮಂಗ ಎದ್ದು ಮನುಷ್ಯ ಎದ್ದ, ಮಂಗ ಕೂತು ಮಲಿಕಂತು. ಆ ಹುಲಿ ಹೇಳ್ತು, ಅಲ್ಲ ಕಣಯ್ಯ, ಹೆಂಡತಿ ಮಕ್ಕಳು ಇಲ್ವನಯ್ಯ, ಮನೆ ಇಲ್ವ ನಿನಗೆ, ನನಗೆ ಹಸ್ತಿದೆ. ಮಂಗ ಆದ್ರೇನು ಮನುಷ್ಯ ಆದ್ರೇನು, ಆ ತಳ್ಳು ಮಂಗನ ಕೆಳಗೆ ಮೊದಲೇ ಮಂಗ ಅದು, ತಿಂದು ಹೋಗ್ತೀನಿ ಅಂತ. ಇವನು ಮನುಷ್ಯ ಅಂದ, ನಿಜ ಕಣ ಅಂತೇಳಿ ಮಂಗನ ತಳ್ಳಕ್ಕೆ ಹೋದ. ಮಂಗ ಹಾರೇ ಹೋಗ್ಬಿಟ್ಟು. ಯಾರು ಮಂಗ ಆದ್ರೆ ಇಲ್ಲಿ? ಮನಸ್ಸು. ಮನಸ್ಸು ಅಸ್ಥಿರವಾಗಿರ್ತಕ್ಕಂಥದ್ದು. ಮನಸ್ಸನ್ನು ಮಹಾದೇವನು ಗೆಲ್ಲಬೇಕು. ಮನಸ್ಸನ್ನು ಭಗವಂತ ಇಟ್ಟಿದ್ದಾನೆ. ಮನಸ್ಸು ಬೇರೆ, ಆತ್ಮ ಬೇರೆ, ಬುದ್ಧಿ ಬೇರೆ, ಇವೆಲ್ಲ ತತ್ವಜ್ಞಾನದಲ್ಲಿ ಬರ್ತದೆ. ಹೀಗಾಗಿ ಮನಸ್ಸನ್ನು ಗೆಲ್ಲಬೇಕು ನಾವು. ಎಲ್ಲೆಲ್ಲೋ ಇಡಬೇಕು, ಭಗವಂತ ತರಬೇಕು, ಮನಸ್ಸನ್ನು ಗೆಲ್ಲಿಸಬೇಕು. ಹಂಗೆ ಕಣ್ಣು, ಮನಸ್ಸು ಮತ್ತು ಕೋಪ ಇವನ್ನು ಗೆದ್ದರೆ ಜೀವನದಲ್ಲಿ ಒಂದು ಸಾಧನೆ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಬೆಳಗಿಂದ ಕಾರ್ಯಕ್ರಮ ನೋಡಿದೆ. ಆರ್ಯ ಸಮಾಜದ ಒಂದು ಒಳ್ಳೆಯ ಕೆಲಸ, ರಾಜಮೋಹನ್ ಮುಂದೆ ಬರ್ತಕ್ಕಂಥ ಹಿಂದೆ ಆ ಸ್ಥಾಪನೆ ಮಾಡಲು ನೋಡ್ತಾ ಇದ್ದೆ. ಅವನು ಭಗವಂತನ ಮೇಲೆ ಭಾಳ ಭಕ್ತಿ ಅಂತವನು. ಆರ್ಯ ಸಮಾಜ ಸ್ಥಾಪನೆ ಮೂಲ ಪುರುಷ. ಹಾಂ, ದೇವಸ್ಥಾನಕ್ಕೆ ಹೋಗಿದ್ದಂತೆ. ಆ ಭಗವಂತನ ಒಂದು ಇಲಿ ಆಟ ಆಡಿಬಿಡ್ತಾನೆ. ಇಲಿನೇ ತಡೆದ ಭಗವಂತ ನನ್ನೇನು ಕಾಯ್ತೇನೆ ಅಂತಬಿಟ್ಟು ಈ ಕಡೆ ಸಮಾಜಕ್ಕೆ ಬಂದ. ಅದೇನೇ ಇರಲಿ, ಇಲ್ಲಿ ಇವತ್ತಿನ ದಿವಸ ಇವತ್ತಿನ ಕಾರ್ಯಕ್ರಮ ರಾಮಣ್ಣ ಮತ್ತು ಅವರ ಬಂಧುಗಳು, ಅವರ ಮಕ್ಕಳು ಮತ್ತು ಈ ಗ್ರಾಮದ ಭಕ್ತಾದಿಗಳು ಎಲ್ಲ ಸೇರಿ ಈ ಒಂದು ಕಾರ್ಯ ನಡೆಸ್ಕೊಂಬರ್ತಾ ಇದ್ದೀರಿ. ಭಾಳ ಸಂತೋಷ. ಇನ್ನೂ ಹೆಚ್ಚಾಗಿ ಬೆಳೀಲಿ, ಭಕ್ತಿ ಜ್ಞಾನ ಹೆಚ್ಚಾಗಲಿ. ನನಗೂ ಅನೇಕ ಕಾಲದಿಂದ ಭಾಳ ಸಂತೋಷ ಆಯಿತು. ರಾಮಣ್ಣ ಅವನ ಮಕ್ಕಳು ಇದ್ದರು. ರಾಮಣ್ಣ ಸಂತೋಷ ಪಡೋನು ಪಾಪ. ನಮಗೆ ಜಗಳ ಆಡೋದು ನಮ್ಮ ಕೈಲಿ. ಎಲ್ಲೆಲ್ಲ ಹೋಗ್ತೀವಿ ಸ್ವಾಮಿಗಳೇ, ನಮ್ಮೂರಿಗೆ ಬರೋಲ್ಲ, ಸಣ್ಣವರು ಅಂತಿದ್ದ. ಅವೆಲ್ಲ ನೆನಪಾಗ್ತದೆ ನನಗೆ. ಅವನದು ಹೇಗೆ ಆ ಮೀನಿರೋ ರಾಮಣ್ಣ ಅವರ ಭಕ್ತಿ ಕೋಡಿಮಠ ಎಳ್ಕೊಂಬಂದಿದೆ. ನಿಮ್ಮನ್ನೆಲ್ಲ ನೋಡುವಂಥ ಪುಣ್ಯ ನಮಗೆ ಸಿಕ್ತು, ನಿಮ್ಮೂರು ನೋಡುವಂಥ ಭಾಗ್ಯ ನಮಗೆ ಸಿಕ್ತು. ನೂರಾರು ವರ್ಷಗಳಿಂದ ತತ್ವವನ್ನು ಬೆಳೆಸ್ತಕ್ಕಂಥ ನಿಮ್ಮ ಶಕ್ತಿ ನಮಗೆ ಸಿಕ್ತು. ಹಾಗಾಗಿ ನಿಮ್ಮೂರಿಗೆ, ಈ ನಾಡಿಗೆ, ಈ ರಾಮಣ್ಣನ ವಂಶಸ್ಥರಿಗೆ, ಈ ಸಮಾಜಕ್ಕೆ
ಈ ನಾಡಿನ ಜನಕ್ಕೆ ಭಗವಂತ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ, ಮತ್ತು ನಮ್ಮನ್ನು ಕರೆಸುವಂಥ ಶಕ್ತಿ ನಿಮಗೆ ಬರಲಿ ಅಂಥೇಳಿ ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತೀವಿ.